ಕೋರ ಟ್ರೈಲರು ದೊಡ್ಡ ಮಟ್ಟ ಇಟ್ಟಾಗ ಕಾರಣನ ನಮ್ಮ ಕರ್ನಾಟಕದ ಜನತೆ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ, ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. 7ನೇ ತಾರೀಕು ರಿಲೀಸ್ ಆಯಿತು, ಬರೀ 2 ದಿನಕ್ಕೆ 10 ಲಕ್ಷ ಜನ ನೋಡಿದ್ದಾರೆ. ನಿಜವಾಗ್ಲೂ ನಿಮ್ಮ ಪ್ರೀತಿ ವಿಶ್ವಾಸ ಇಡೀ ನಮ್ಮ ಕೋರ ತಂಡ ಮೇಲೆ ಹಿಂಗೆ ಇರಲಿ. ಸೊ ಕೋರ ಸಿನಿಮಾ ಟ್ರೈಲರ್ ನೋಡ್ತಿದ್ದಂಗೆ ಮೇಕಿಂಗ್ ನೆಕ್ಸ್ಟ್ ಲೆವೆಲ್. ಏನಿದು ಪಿ ಮೂರ್ತಿ ಸರ್ ಈ ಸಾಹಸ? ಇಲ್ಲ, ಇದೆಲ್ಲ ಬಂದ್ಬಿಟ್ಟು ಟೋಟಲ್ ಟೀಮ್ ಒಂದು ಹಾರ್ಡ್ ವರ್ಕು. ನಾವು ತುಂಬ ಕಷ್ಟಪಟ್ಟು ಗೆಲ್ಲೇಬೇಕಂತೇಳಿ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಹಾರ್ಡ್ ವರ್ಕು ನಾವೇನು ಸಕಲೇಶ್ಪುರ, ಹೊರನಾಡು, ಶೃಂಗೇರಿ, ಕಳಸ ನಾವೇನು ಆ ಒಂದು ಫಾರೆಸ್ಟಲ್ಲಿ ಶೂಟಿಂಗ್ ಮಾಡಿದೋ ಆ ನೋವು ಇವತ್ತು ಸ್ಕ್ರೀನ್ ಮುಂದೆ ಕಾಣ್ತದೆ, ಖುಷಿ ಆಗ್ತದೆ. ಸೊ ಇಂಥ ದೊಡ್ಡ ಸಿನಿಮಾಗೆ ಹೊಸ ನಟ ರಿಯಾಲಿಟಿ ಸ್ಟಾರ್ ಕಿಟ್ಟಪ್ಪನ ಆಯ್ಕೆ ಮಾಡಿದಿರಿ, ಇವ್ರ ಬಗ್ಗೆ ಏನು ಹೇಳ್ತೀರಿ? ಸುನಾಮಿ ಕಿಟ್ಟಿ ಒಂದು ಬೆಸ್ಟ್ ಆ್ಯಕ್ಟ್ರು, ಒಳ್ಳೆ ಹಾರ್ಡ್ ವರ್ಕ್ ಮಾಡ್ತಾನೆ, ನಿಜವಾಗ್ಲೂ ಒಂದು ಅದ್ಭುತ ಒಂದು ಕಲಾವಿದ. ಇವತ್ತು ನಿನ್ನೆ ಏನು ನಾವು ಟ್ರೈಲರ್ ಲಾಂಚ್ ಆದಾಗ ನಮ್ಮ ಚಂದ್ರು ಸರ್ ಹೇಳಿದ್ರು ಇನ್ನೊಬ್ಬರು ದುನಿಯಾ ವಿಜಿ ನೋಡ್ದಂಗೈತೆ ಅಂತ. ಹಾಗಾಗಿ ಇನ್ನೊಬ್ಬರು ದುನಿಯಾ ವಿಜಿ ಎಂಟ್ರಿ ಆಗ್ತಿದ್ದಾರೆ, ಅದು ಸುನಾಮಿ ಕಿಟ್ಟಿ. ಒಳ್ಳೇದಾಗಲಿ. ಇನ್ನು ಹೀರೋಯಿನ್ ಆ್ಯಕ್ಚುಲಿ ತುಂಬ ಜನ ಪ್ರಮೋಷನ್ಗೆ ಬರೋಲ್ಲ ಹೀರೋಯಿನ್ಗಳು, ಆ ವಿಷಯದಲ್ಲಿ ಚರಿಷ್ಮಾ ಅವ್ರು ಸೂಪರ್. ಇಂಥ ಇಲ್ಲ, ನಮ್ಮ ಟೀಮಲ್ಲಿ ಬಂದ್ಬಿಟ್ಟು ನಾವು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳಿದ್ರೆ ನಮ್ಮ ಚರಿಷ್ಮಾ ತುಂಬ ಅದ್ಭುತ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ನಾವು ಶೂಟಿಂಗ್ ಮಾಡೋ ದಿನಗಳ ನಿಂತರ ಎಲ್ಲೇ ಶೂಟಿಂಗ್ ಆದರೂ ಕೂಡ ನಮ್ಗಿಂತ ಬಿಫೋರಾಗಿ ಬಂದು ಅಲ್ಲಿ ಪ್ರಿಪೇರ್ ಆಗ್ತಿದ್ರು. ನಿಜವಾಗ್ಲೂ ಒಂದು ಬೆಸ್ಟ್ ಆ್ಯಕ್ಟ್ರು ನಮ್ಮ ಚರಿಷ್ಮಾ. ನಿಜವಾಗ್ಲೂ ಚರಿಷ್ಮಾ ನಿಮ್ಗೆ ಒಳ್ಳೇದಾಗಲಿ. ಕೋರ ಸಿನಿಮಾಂದ ನನಗೆ 2 ಕಣ್ಣುಗಳು, ಹೀರೋ ಒಂದು ಹೀರೋಯಿನ್, ಇವರಿಬ್ಬರು ಒಂದು ಟಾಪ್ ಮಟ್ಟಿಗೆ ಬೆಳಿಬೇಕು. ಇನ್ನು ಹೊರಟ ಶ್ರೀ ಅವರು ಡೈರೆಕ್ಟ್ರು, ಹೊರಟ ಆದ್ಮೇಲೆ ಈ ಸಿನಿಮಾ ಶ್ಯೂರ್ ಹಿಟ್ ಆಗುತ್ತೆ ಅಂತ ಗಾಂಧಿನಗರದವ್ರು ಹೇಳ್ತಿದ್ದಾರೆ. 100% ನಮ್ಮ ಶ್ರೀ ಸರ್ ಒಳ್ಳೇದಾಗಬೇಕು. ಯಾಕಂದರೆ ಅವರು ಒಂದು ಹಾರ್ಡ್ ವರ್ಕು. ಸಿನಿಮಾ ಸೆಟ್ಟಿಗೆ ಬಂದುಬಿಟ್ರೆ ಅವರು ಒಂದು ಸೀನ್ ಅದು ಕರೆಕ್ಟಾಗಿ ಬಂದಿರೋದು ಅದು ಬರೋ ತನಕ ಬಿಡೋಲ್ಲ, ಅಂಥ ಒಂದು ಹಾರ್ಡ್ ವರ್ಕ್. ಬೆಳಗ್ಗೆ 6 ಗಂಟೆಗೆ ಸೆಟ್ಟಿಗೆ ಬಂದರೆ ಪಾಪ 12 ಗಂಟೆ ತನಕನೂ ತುಂಬ ಶ್ರಮ ಪಟ್ಟಿದ್ದಾರೆ. ಈ ಕೋರ ಸಿನಿಮಾ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಮ್ಮ ಶ್ರೀಯವರೇ ಕಾರಣ. ಯಾಕಂದರೆ ಒಬ್ಬ ಡೈರೆಕ್ಟ್ರು ಮೋಸ್ಟ್ ಇಂಪಾರ್ಟೆಂಟು. ಆ ಡೈರೆಕ್ಟ್ರ್ ಕೆಲಸ ಏನು ಮಾಡಬೇಕು ಕರೆಕ್ಟಾಗಿ ಅದ್ಭುತ ಮಾಡಿದ್ದಾರೆ. ಹೊರಟಾದ್ಮೇಲೆ ಯಾವುದೋ ಸಿನಿಮಾ ಅವ್ರಿಗೆ ಅಷ್ಟೊಂದು ಬ್ರೇಕ್ ತಂದು ಕೊಟ್ಟಿಲ್ಲ. 4 ಸಿನಿಮಾ ಮಾಡಿದ್ದಾರೆ. ಸೊ ಮಧ್ಯದಲ್ಲಿ ಒಂದು ರೇಂಜ್ಗೆ ಹೋಗಿದೆ. ಬಟ್ ಈ ಕೋರ ಸಿನಿಮಾ ಬಂದ್ಬಿಟ್ಟು ಬೇರೆ ಲೆವೆಲ್ಗೆ ಹೆಸರು ತಂದಿದೆ. ರಿಲೀಸ್ ಬಿಫೋರೇ ಶ್ರೀ ಕೆಲಸ ಇಡೀ ಜನ ಮಾತಾಡ್ತಿದ್ದಾರೆ. ಇವತ್ತು ಶ್ರೀ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಟಚ್ ಆಗಿದೆ. ಇವತ್ತು ನಮ್ಮ ಕೋರ ಸಿನಿಮಾ ಪರಭಾಷೆಯಲ್ಲಿ ತೆಲುಗು, ತಮಿಳು ರಿಲೀಸ್ ಆಗ್ತದೆ. ಅಲ್ಲೇ ನಾವು ಅರ್ಥ ಮಾಡ್ಕೋಬೇಕು ನಾವು ಕೋರ ಸಿನಿಮಾ ತಂಡ ಗೆದ್ದಿದ್ದೀವಿ ಅಂತ. ಪಿ ಮೂರ್ತಿ ಸರ್ ಅಂದರೆ ಹೋರಾಟಗಾರರು, ನಿರ್ಮಾಪಕರು, ಈ ನಟ ಇಲ್ಲಿಂದ ಉಟ್ಕೊಂಡ ಅಂತೀನಿ. ಯಾಕೆಂದರೆ ಅಷ್ಟು ಅಬ್ಬರ ಇದೆ ಟ್ರೈಲರ್ನಲ್ಲಿ. ಗೊತ್ತಾಯ್ತು ನೋಡಿ, ಪ್ರತಿಯೊಬ್ಬರು ಒಂದು ಮನಸ್ಸು ಒಳಗಡೆ ಪ್ರತಿಯೊಬ್ಬರು ಒಳಗಡೆನೂ ಒಬ್ಬ ನಟ ಇರ್ತಾನೆ, ಅವನು ಈಚೆ ತರಬೇಕು. ನಾನು ಹಿಂದೆ ಒಂದು 10 ವರ್ಷ ಮುಂದೆ ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ಹೀರೋಗೆ ಆ್ಯಕ್ಟ್ ಮಾಡಿದ್ದೆ. ಅದಾದಮೇಲೆ ಒಂದಷ್ಟು ಸ್ನೇಹಿತರು ಸಿನಿಮಾದಲ್ಲಿ ಮಾಡಿದೆ. ಬಟ್ಟು ಒಂದು ಹೇಳ್ತೀನಿ ಕೇಳಿ, ಯಾವುದೇ ಒಬ್ಬ ನಟಿ ಈಚೆ ಬರಬೇಕಾದ್ರೆ ಒಂದು ಸಿನಿಮಾ ಕ್ಲಿಕ್ ಆಗಬೇಕು. ಕ್ಲಿಕ್ ಆದರೆ ಮಾತ್ರ ನಾವು ಈಚೆ ಬರೋಕ್ಕೆ ಸಾಧ್ಯ. ಹಾಗಾಗಿ ನನ್ನಲ್ಲಿ ಒಂದು ಶಕ್ತಿ ಇತ್ತು, ಆ ಶಕ್ತಿನ ಈಚೆ ಪ್ರೆಸೆಂಟ್ ಮಾಡಿದ್ದೀನಿ ಒಂದು ಕಳ್ನಟನಾಗಿ. ಖಂಡಿತವೂ ಈ ಒಂದು ಕಳ್ನಟ ನೀವೆಲ್ಲ ಆಶೀರ್ವಾದ ಮಾಡ್ತೀರ ಅಂತ ನಂಬಿದ್ದೀನಿ. ಕೊನೆಯದಾಗಿ ನಮ್ಮ ಕನ್ನಡದ ಜನತೆಗೆ ಕೊನೆಯದಾಗಿ ಏನಿಲ್ಲ, ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ಒಂದು ಕೋರ ಕನ್ನಡದ ಸಿನಿಮಾ ದಯವಿಟ್ಟು ನೀವೆಲ್ಲ ನೋಡಿ ಇಡೀ ನನ್ನ ಸಿನಿಮಾ ತಂಡನ ಬೆಳೆಸಬೇಕು. ಯಾಕಂದರೆ ನಮ್ಮ ಕನ್ನಡ ನೆಲದ ಮಣ್ಣಿನ ಕತೆ, ಕೊರಗಜ್ಜ ಸ್ವಾಮಿ ಆಶೀರ್ವಾದ, ಚಾಮುಂಡಿ ತಾಯಿ ಆಶೀರ್ವಾದ, ಆಂಜನೇಯನ ಆಶೀರ್ವಾದ, ನಿಮ್ಮ ಜನಗಳ ಆಶೀರ್ವಾದ, ಸ್ನೇಹಿತರ ಆಶೀರ್ವಾದ ತುಂಬ ಅದ್ಭುತ ಬಂದಿದೆ. ಒಂದು ಕನ್ನಡದ ಸಿನಿಮಾ, ಈ ಕನ್ನಡ ಸಿನಿಮಾನ ನಿಮ್ಮ ಸಿನಿಮಾ ಅಂತ ಹೇಳ್ಬಿಟ್ಟು ಬೆಳೆಸಬೇಕು. ಥ್ಯಾಂಕ್ ಯು.